ಸರ್ ನಮ್ಮಲ್ಲಿ ಕಾಂಪಿಟೇಷನ್ಸ್ಗಳನ್ನ ನಡೆಸಿದ್ರು ಇಂಟರ್ ಹಾಸ್ಟೆಲ್ ಅಲ್ಲಿ. ಅದರಲ್ಲಿ ಪ್ರಬಂಧ ಸ್ಪರ್ಧೆ ವಿಷಯ ಏನಾಗಿತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ವುಮನ್ ಎಂಪವರ್ಮೆಂಟ್ ಅಂಡ್ ಅಂಬೇಡ್ಕರ್ ಅಂತ ಟಾಪಿಕ್ ಬಂದಿತ್ತು. ಅದರಲ್ಲಿ ಹಲವಾರು ಸ್ಟೂಡೆಂಟ್ಸ್, ಮಾಸ್ಟರ್ಸ್ ಮತ್ತೆ ಪೋಸ್ಟ್ ಮ್ಯಾಟ್ರಿಕ್ ನಂತರದ ಎಲ್ಲಾ ಬಾಲಕಿಯರು ಅಥವಾ ಬಾಲಕರು ಎಲ್ಲರೂ ಸೇರಿ ಪ್ರಬಂಧವನ್ನ ಬರೆದಿದ್ರು. ಅದರಲ್ಲಿ ನಮ್ಮ ಹಾಸ್ಟೆಲ್ ನಂಜನಗೂಡ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಟೌನ್ 2 ಏನಿದೆ ಅದಕ್ಕೆ 2 ಪ್ರೈಸಸ್ ಬಂದಿದೆ. ಒಂದು ಗ್ರೂಪ್ ಸಿಂಗಿಂಗ್ 3rd ಬಂದಿದೆ, ಮತ್ತೆ ಎಸ್ಸೆ ಕಾಂಪಿಟೇಷನ್ 2nd ಪ್ರೈಸ್ ಬಂದಿದೆ. ನೀವು ಬರೆದ್ರಲ್ಲ ಪ್ರಬಂಧ, ಏನ್ ಮೆಸೇಜ್ ಪಾಸ್ ಆಗುತ್ತೆ ಸಮಾಜಕ್ಕೆ? ಸರ್, ಸಮಾಜಕ್ಕೆ ಅಂತ ಅನ್ನೋದಕ್ಕಿಂತ ಅಂಬೇಡ್ಕರ್ ಸರ್ ಮಾಡಿರೋದೇನಿದೆ ಅಲ್ಲ ಸರ್, ಅದು ಎಲ್ರಿಗೂ ಗೊತ್ತಾಗ್ಬೇಕಾಗಿರುವಂತ ವಿಷಯ. ನಾವು ಎಲ್ಲಾ ಧರ್ಮದಲ್ಲೂ ದೇವರುಗಳಿದ್ದಾರೆ, ಎಲ್ಲಾ ದೇವರುಗಳನ್ನ ಪೂಜಿಸ್ತೀವಿ. ಖರೆ ನಾವು ಪ್ರಜೆಗಳಾಗಿ, ಜನರಾಗಿ ಅಂಬೇಡ್ಕರ್ ಸಾಹೇಬ್ ಅವರು ನಮಗೋಸ್ಕರ ಮಾಡಿರೋ ಅಂತದನ್ನ ನಾವು ಮರಿಬಾರ್ದಂತ ಹೇಳ್ಬೇಕು ಸರ್. ನಾನು ಅಷ್ಟೇ ಹೇಳೋದಕ್ಕೆ. ಜನ ಮರಿತಾ ಇದಾರ ಅಂಬೇಡ್ಕರ್ನ? ಸರ್, ಅಂಬೇಡ್ಕರ್ನ ಮರಿತಿದಾರ ಅನ್ನೋದಕ್ಕಿಂತ ಅವ್ರ ಮೌಲ್ಯಗಳನ್ನ ಮರೆತು ಜಾತಿ ಮತ ಅಂತ ಹೇಳಿ ಜಗಳ ಮಾಡ್ತಿದಾರಲ್ಲ ಸರ್, ಅದೇ ಸಾಕು ಸರ್. ಅರ್ಥ ಆಗುತ್ತೆ ಎಲ್ಲೋ ಮರಿತಾ ಬರ್ತಾ ಇದಾರೆ ಜನ ಅಂತ. ಜಾತಿ ವ್ಯವಸ್ಥೆ ಇದೆ ಅಂತೀರಾ ಸರ್? ಜಾತಿ ವ್ಯವಸ್ಥೆ ಅನ್ನೋದಕ್ಕಿಂತ ಜಾತಿ ಜಾತಿ ಅಂತ ಕಿತ್ತಾಡೋದು ಜಾಸ್ತಿ ಆಗ್ತಿದೆ. ದೇಶದ ಮೇಲಿರೋ ಅಭಿಮಾನ ಕಡಿಮೆ ಆಗಿ ಜಾತಿ ಜಾತಿ ಅಂತ ಕಿತ್ತಾಡೋದು ಜಾಸ್ತಿ ಆಗ್ತದೆ. ಆಂತರಿಕ ಯುದ್ಧ ದೇಶದ ಆಂತರಿಕ ಯುದ್ಧಗಳು ಜಾಸ್ತಿ ಆಗ್ತದೆ. ಅದರಿಂದ ದೇಶ ಎಲ್ಲೋ ಒಂದ್ ಕಡೆ ಬಲವಾಗಿ ಆಗ್ಬೇಕಾಗಿರುವಂತ ನಮ್ಮ ದೇಶ ಬಲಹೀನ ಆಗ್ತಾ ಬರ್ತಾ ಇದೆ. ಹೊರಗಡೆ ಆದ್ರೆ ನಾವು ನಮ್ಮ ಶತ್ರುಗಳನ್ನ ನೋಡಿರ್ತೀವಿ, ಅವರಿಂದ ಯುದ್ಧ ಮಾಡು. ಖರೆ ದೇಶದ ಒಳಗಡೆ ಇರೋ ಶತ್ರುಗಳನ್ನ ನಾವು ಗುರುತಿಸ್ಕೊಂಡು ನಮ್ ದೇಶವನ್ನ ಹೇಗೆ ಒಟ್ಟುಗೂಡಿಸ್ಬೇಕನ್ನೋದ್ರ ಮೇಲೆ ಯೋಚನೆ ಮಾಡಿ. ಜಾತಿ ವ್ಯವಸ್ಥೆ ಅನ್ನೋದು ಭಯೋತ್ಪಾದನೆ ಹೋಲಿಸ್ತಿರ ತಾವು? ಹಂಗ ಹೇಳೋದಕ್ಕಾಗುದಿಲ್ಲ ಸರ್, ಖರೆ ಆಲ್ಮೋಸ್ಟ್ ಹತ್ರ ಅಂತ ಹೇಳ್ಬೋದು. ಅಲ್ಲ, ಇದು ಒಳಗಿದ್ಕೊಂಡೇ ಈ ರೀತಿ ಭಯೋತ್ಪಾದಕರು ಉಟ್ಕೋತಾ ಇದಾರೆ ಅಂತ. ಜಾತಿ ಮೇಲೆ ಈಗ ಯಾವ್ದೊಂದು ಜಾತಿ ಇದೆ, ಈಗ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಅವ್ರವ್ರದ ಬೈಬಲ್, ಅವ್ರವ್ರ ಗೀತೆ, ಅವ್ರವ್ರ ಕುರಾನ್ ಅಲ್ಲಿ ಎಲ್ಲ ಒಳ್ಳೇದೇ ಇದೆ. ಯಾವ್ದು ಧರ್ಮದಲ್ಲಿ ಕೆಟ್ಟದೇನು ಹೇಳಿಲ್ಲ. ಮನುಷ್ಯತ್ವದ ಮೇಲೆನೆ ಪ್ರತಿಯೊಂದು ಧರ್ಮದಲ್ಲೂ ಹೇಳಿದ್ದಾರೆ. ಅದನ್ನ ಪಾಲಿಸ್ಬೇಕು ಹೊರತು ಈ ಜಾತಿಯವ್ರು ಕೆಟ್ಟವ್ರು, ಈ ಜಾತಿಯವ್ರು ಒಳ್ಳೆಯವರು ಅಂತ ಅನ್ನೋದು ಇಟ್ಕೋಬಾರ್ದಂತ ಹೇಳ್ತೀವಿ ಅಷ್ಟೇ.